ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ಲು. ಆದರೆ ನೀವು ಬರೋದು ಅವಳಿಗೆ ಗೊತ್ತಿರಲಿಲ್ವಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾರಣ, ಇನ್ನೇನು ಬಂದ್ಬಿಡ್ಬೋದು. ಪರವಾಗಿಲ್ಲ ಬಿಡಿ, ಹುಡುಗ ಹುಡುಗಿ ಒಬ್ಬರನ್ನೊಬ್ರು ನೋಡಿದ್ದಾಗಿದೆ. ಹೇಗೂ ನಮ್ಮನೆ ಸೊಸೆಯಾಗಿ ಬರೋ ಹುಡುಗಿ ಪ್ರತಿದಿನ ನೋಡ್ತಾನೆ ಇರ್ತೀನಲ್ಲ. ನಿಮಗೆ ಈ ಸಂಬಂಧ ಒಪ್ಕೆ ತಾನೆ? ಇನ್ಯಾರನ್ನು ಕೇಳೋದು ಮಾಡೋದು? ಒಂಥರ ಈ ಸಂಬಂಧ ಕುದುರಿದ ಹಾಗೆ ಅಂತ ಇಟ್ಕೊಳ್ಳಿ. ಅದೇನೋ ಅಂತಾರಲ್ಲ, ಎರಡೂ ಕೈ ಸೇರಿ ಚಪ್ಪಾಳೆ ಅಂತ. ಹಾಗೆ ನಿಮ್ಮ ಸಹಕಾರನೂ ಇದ್ರೆ ವಾಲ್ಗೆ ಊದಿಸ್ಬಿಡೋದೆ. ಆ ವಿಚಾರ ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಅಂದರೆ ಏನಾದರೂ ತಗೊಳ್ಳೋದು ಕೊಡೋದು ವರದಕ್ಷಿಣೆ ರೂಪದಲ್ಲಿ? ಛೇ, ವರದಕ್ಷಿಣೆ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಹಾಗೆಲ್ಲ ಮಾತಾಡಬಾರ್ದು ನಾವು. ನೀವೇನು ಕೊಡ್ತಿರೋ ಅದು ನಿಮ್ಮ ಮಗಳಿಗೋಸ್ಕರ ಅಷ್ಟೇ. ನೋಡಿ, ನಾವು ಹೇಳೋದು ನಮ್ಮ ಹುಡುಗಿ ಈಗ. ಹೌದು, ನಮ್ಮ ಹುಡುಗಿಗೋಸ್ಕರ ನಮ್ಗೆ ಏನು ಕೊಡೋದಕ್ಕೂ ಸಂತೋಷನೇ. ಯಾವ ತಾಯಿ ತಂದೆಗೆ ಮಗಳು ಸಂತೋಷವಾಗಿರ್ಬೇಕು ಅಂತಿರೋಲ್ಲ ಹೇಳಿ? ನಾವು ಮದುವೆಲಿ ಒಡವೆ ಹಾಕ್ತೀವಿ, ಹಾಗೆ ಮನೆಗೆ ಬೇಕಾದ ಪಾತ್ರೆ ಪರಡಿ ಮಂಚ ಅದನ್ನೆಲ್ಲ ಕೇಳೋಕೆ ಬರಲಿಲ್ಲ ನಾನು. ಹುಡುಗಿ ಕುತ್ತಿಗೆಗೆ ಎರಡೆಳೆ ಚೈನು, ನೆಕ್ಲೆಸ್ಸು, ಕಿವಿಗೆ ಓಲೆ, ಕೈಗೆ ಉಂಗುರ. ಇನ್ನು ಹುಡುಗನಿಗೆ ಸರ ಕಡಗ, ಇದೆಲ್ಲ ಮಾಮೂಲು. ಇದರಿಂದ ಏನು ಪ್ರಯೋಜನ? ಮದುವೆಲಿ ಹಾಕೊಂಡು ಮೆರಿಬೇಕಷ್ಟೆ. ಇನ್ನು ಮಂಚ ಇಲ್ಲದಿದ್ರು ನೆಲದ ಮೇಲೆ ಮಲಗ್ತಾರೆ ಬಿಡಿ. ಅಲ್ಲ, ನೀವು ಏನು ಹೇಳ್ತಿದ್ದೀರಿ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು 5 ಲಕ್ಷ ಕ್ಯಾಶ್ ಕೊಟ್ಬಿಡಿ. ಅಲ್ಲ, ಮದುವೆಗೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದೀವಿ, ಅದಲ್ಲದೆ 5 ಲಕ್ಷನ? ಈಗಿನ ಕಾಲದಲ್ಲಿ 5 ಲಕ್ಷ ಅಂದರೆ ಏನೇನೂ ಅಲ್ಲ. ಒಂದು ಮನೆ ಕಟ್ಟೋಕ್ಕಾಗಲ್ಲ, ಒಂದು ಒಳ್ಳೆ ಕಾರ್ ತಗೊಳಕ್ಕಾಗಲ್ಲ, ಲೀಸಿಗೆ ಒಂದು ಮನೆ ಹಾಕ್ಕೊಳ್ಳೋದಕ್ಕೂ ಆಗಲ್ಲ. ನಾವು ಯೋಚನೆ ಮಾಡೇ ಕೇಳ್ತಾ ಇದ್ದೀವಿ. ನಿಮ್ಮ ಮಗಳು ಅಷ್ಟು ವರ್ಷನ ಕೆಲಸ ಮಾಡ್ತಾ ಇದ್ದಾಳೆ. ನಿಮ್ಮ 2ನೇ ಮಗಳಿಗೆ ಖರ್ಚಿಲ್ಲದೆ ಮದುವೆ ಆಗೋಯ್ತು. ನೋಡಿ, ನಿಮ್ಗೆ ಯಾರೋ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಯಾಮಿನಿ ಹುಡುಗನ್ನ ಅವಳೇ ಹುಡ್ಕೊಂಡಿದ್ದು ನಿಜ, ಆದರೆ ನಾವೇ ನಿಂತು ಮದುವೆ ಮಾಡಿಕೊಟ್ವಿ. ಇರ್ಬೋದು. ನಾನು ಹೇಳೋದು ಇಷ್ಟೇ, ದೇವಿಯಾನಿಗೆ ಒಳ್ಳೆ ಗಂಡು ಸಿಕ್ಕಬೇಕು ಅಂತ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಯೋಚನೆ ಮಾಡಿ. ಈಗಲೂ ಅಷ್ಟೇ, ನನ್ನ ಮಗನ ಒಪ್ಸೋದಕ್ಕೆ ನನಗೆ ಸಾಕಾಗಿ ಹೋಯ್ತು. ನನ್ನ ಮಗನಿಗೂ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ದುಡ್ಡು ಬೇಕಲ್ವಾ? ಈಗಿನ ಕಾಲದಲ್ಲಿ ಬೇರೆಯವ್ರ ಕೈ ಕೆಳಗೆ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ. ಯೋಚನೆ ಮಾಡಿ, ನೀವು ದುಡ್ಡು ಕೊಟ್ಟರೆ ಸುಖವಾಗಿರೋದು ನಿಮ್ಮ ಮಗಳು, ನಿಮ್ಮ ಅಳಿಯ. ನಮ್ಮಿಂದ ಏನಾಗುತ್ತೋ ಅದು ಖಂಡಿತ ಮಾಡ್ತೀವಿ. ದುಡ್ಡು ತಾನೆ, ವ್ಯವಸ್ಥೆ ಮಾಡ್ತೀವಿ. ದುಡ್ಡು ಕೊಟ್ಟರೆ ನಮ್ಮ ಹುಡುಗಿ ನಿಮ್ಗೆ ಒಪ್ಪಿಗೆ ತಾನೆ? ಅಷ್ಟೇ. 5 ಲಕ್ಷ ರೂಪಾಯಿ ಕೊಟ್ಬಿಡಿ, ಎಲ್ಲ ಸರಾಗವಾಗಿ ಹೂವು ಎತ್ತಿದಾಗ ಆಗಿಬಿಡತ್ತೆ. ನಾನು ಇವತ್ತೇ ನಮ್ಮ ಪುರೋಹಿತರ ಹತ್ರ ಮಾತಾಡಿ ಒಳ್ಳೆ ದಿನ ಗೊತ್ತು ಮಾಡ್ತೀನಿ. ನಾನಿನ್ನು ಬರ್ತೀನಿ. ಆಗಾಗ ಬರ್ತಾ ಇರಿ. ಬರಲೇಬೇಕಲ್ಲ, ಸಂಬಂಧಿಕರು ಅಂತ ಅಂದಮೇಲೆ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಬರ್ತಾ ಇರ್ಬೇಕಲ್ಲ. ನಾನು ಬರ್ತೀನಿ. ಸೀನು, ಅಲ್ಲಿ ತನಕ ಬಿಟ್ಟು ಪಾಪ. ಬನ್ನಿ ಬನ್ನಿ. ಬಿಟ್ಟೆ ಬೇಡ ಬೇಡ ಅಂತ ಬಡ್ಕೊಂಡ್ವಿ, ಕೇಳಲಿಲ್ಲ ನೀನು. ನಮ್ಮ ಏರಿಯಾ ಹುಡುಗಿ ಓಡಾಡ್ಬೇಕು, ನಿಮ್ ಕೈ ಸಿಕ್ತಿಯಾ? ಕೆಲ್ಸಕ್ಕೆ ಹೋಯ್ತಾ ನೆಮ್ಮದಿ ಆಗಿದ್ದಲ್ಲ ಬುಲ್ಬುಲ್, ಇವೆಲ್ಲ ಬೇಕಾ ನಿನ್ಗೆ? ಸಿಂಪಲ್ ಆಗಿ ಅಣ್ಣೋರ್ ಫಿಲಿಂ ಹೀರೋಯಿನ್ ತರ ಇದೆಯಲ್ಲೇ, ನಿನ್ಗಿದೆಲ್ಲ ಬೇಕಾಗಿತ್ತಾ? ಎಷ್ಟು ಕೊಟ್ಟ ದುಡ್ಡು ಸಾಕ್ಷಿ ಹೇಳೋದಕ್ಕೆ? ಕೋರ್ಟ್ ಮುಂದೆ ಇಲ್ಲ ಅಂದಿದ್ರೆ ಕೂರ್ಪಾಕ್ ಬಿಡ್ತಿದ್ದೆ. ದುಡ್ಡು ಕೊಟ್ನಾ ಇಲ್ಲ ಬೇರೆ ಏನಾರು ಕೊಡ್ತೀನಿ ಅಂತ ಹೇಳದ್ನಾ? ಪಾಪ ಮದ್ವೆ ಬೇರೆ ಆಗಿಲ್ಲ, ತಾಳಿನೇ ಕಟ್ತೀನಿ ಅಂತ ಹೇಳಿರ್ಬೋದು ಕಣ. ಆದ್ರೆ ಆ ತಾಳಿ ಜಾಸ್ತಿ ದಿನ ಕತ್ತಲಿರೋದಿಲ್ಲ ಪಾಪ. ನೀನ್ ಇದ್ಕೆಲ್ಲ ಎಂಟ್ರಿ ಆಗ್ಬೇಡ, ಹೋಯ್ತಾ ಇರೋ, ಹೋಗೋ ಕಂದ. ಇದೆಲ್ಲ ನಿನ್ಗೆ ಅಡ್ಜಸ್ಟ್ ಆಗಲ್ಲ, ಸುಮ್ನೆ ಹೋಗ್ ಬಂಗಾರು. ಯಾಕೆ ಅವ್ರು ಕೋರ್ಟಿಗೆ ಬಂದು ಸತ್ಯ ಹೇಳಿದ್ರು ಅಂತ ನೀವ್ ಹೇಳ್ಕೊಟ್ಟಾಗ ಹೇಳಿಲ್ವಲ್ಲ? ಅದಕ್ಕೆ ನಿನ್ ಕೇಸ್ ಮುಗೀತು, ನಿನ್ ಪಾಡಿಗೆ ನಿನ್ ರೈಟ್ ಹೇಳ್ತಾ ಇರೋ, ನಿನ್ಗೂ ನಮ್ಗೂ ಸಂಬಂಧ ಇಲ್ಲ. ತಪ್ಪಾಡ್ಯ ನೀನು, ನಾನು ಸುಮ್ಮನೆ ಬಿಡಲ್ಲ. ನಮ್ಮ ಬೇರೆ ಯಾಕೆ
ನಡೀರಿ ಹೋಗೋಣ. ಎಲ್ಲಿಗೆ? ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ, ಬನ್ನಿ. ಬೇಡ, ಥ್ಯಾಂಕ್ಸ್, ನಾನು ಹೋಗ್ತೀನಿ. ಮೇಡಮ್, ಒಂದು ನಿಮಿಷ. ನನಗೆ ಇಷ್ಟೊಂದು ಸಹಾಯ ಮಾಡಿದ್ದೀರಾ, ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡಬಾರ್ದಾ? ಪ್ರತಿಫಲ ಬಯಸಿ ನಾನು ನಿಮ್ಮ ಪರವಾಗಿ ಸಾಕ್ಷಿ ಹೇಳಲಿಲ್ಲ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಹೀಗೆ ಮಾಡ್ತಾಯಿದ್ದೆ. ನೀವೇನಾದರೂ ತಪ್ಪು ಮಾಡಿದರೆ ನಿಮ್ಮ ವಿರುದ್ಧವಾಗೂ ಸಾಕ್ಷಿ ಹೇಳ್ತಾ ಇದ್ದೆ. ನನಗೆ ಅನ್ಯಾಯ ನೋಡಿಕೊಂಡು ಸಹಿಸ್ಕೊಂಡು ಇರೋಕ್ಕೆ ಸಾಧ್ಯ ಇಲ್ಲ. ಆಗಲ್ಲ ಮೇಡಮ್, ಹೇಳೋದನ್ನ ಅರ್ಥ ಆಯಿತು. ಥ್ಯಾಂಕ್ಸ್, ಬರ್ತೀನಿ. ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ಲು, ಆದರೆ ನೀವು ಬರೋದು ಅವಳಿಗೆ ಗೊತ್ತಿರಲಿಲ್ವಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾರಣ, ಇನ್ನೇನು ಬಂದ್ಬಿಡ್ಬೋದು. ಪರವಾಗಿಲ್ಲ ಬಿಡಿ, ಹುಡುಗಿ ಒಬ್ರನ್ನೊಬ್ರು ನೋಡಿದ್ದಾಗಿದೆ. ಹೇಗೂ ನಮ್ಮನೆ ಸೊಸೆಯಾಗಿ ಬರೋ ಹುಡುಗಿ, ಪ್ರತಿದಿನ ನೋಡ್ತಾನೆ ಇರ್ತೀನಲ್ಲ. ನಿಮಗೆ ಈ ಸಂಬಂಧ ಒಪ್ಕೆ ತಾನೆ? ಇನ್ಯಾರನ್ನೂ ಕೇಳೋದು ಮಾಡೋದು? ಒಂಥರ ಈ ಸಂಬಂಧ ಕುದುರಿದ ಹಾಗೆ ಅಂತ ಇಟ್ಕೊಳ್ಳಿ. ಅದೇನೋ ಅಂತಾರಲ್ಲ, ಎರಡೂ ಕೈ ಸೇರಿ ಚಪ್ಪಾಳೆ ಅಂತ. ಹಾಗೆ ನಿಮ್ಮ ಸಹಕಾರನೂ ಇದ್ದರೆ ವಾಲ್ಗೆ ಊದಿಸ್ಬಿಡೋದೆ. ಆ ವಿಚಾರ ಮಾತಾಡ್ಕೊಂಡು ಹೋಗೋಣ ಅಂತಲೇ ಬಂದೆ. ಅಂದರೆ ಏನಾದರೂ ತಗೊಳ್ಳೋದು ಕೊಡೋದು ವರದಕ್ಷಿಣೆ ರೂಪದಲ್ಲಿ? ಛೇ, ವರದಕ್ಷಿಣೆ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಹಾಗೆಲ್ಲ ಮಾತಾಡಬಾರ್ದು ನಾವು. ನೀವೇನು ಕೊಡ್ತಿರೋ ಅದು ನಿಮ್ಮ ಮಗಳಿಗೋಸ್ಕರ ಅಷ್ಟೇ. ನೋಡಿ, ನಾವು ಹೇಳೋದು ನಮ್ಮ ಹುಡುಗಿ ಈಗ. ಹೌದು, ನಮ್ಮ ಹುಡುಗಿಗೋಸ್ಕರ ನಮ್ಗೆ ಏನು ಕೊಡೋದಕ್ಕೂ ಸಂತೋಷನೇ. ಯಾವ ತಾಯಿ ತಂದೆಗೆ ಮಗಳು ಸಂತೋಷವಾಗಿರ್ಬೇಕು ಅಂತಿರಲ್ಲ ಹೇಳಿ. ನಾವು ಮದುವೆಲಿ ಒಡವೆ ಹಾಕ್ತೀವಿ, ಹಾಗೆ ಮನೆಗೆ ಬೇಕಾದ ಪಾತ್ರೆ, ಪರಡಿ, ಮಂಚ ಅದನ್ನೆಲ್ಲ ಕೇಳೋಕೆ ಬರಲಿಲ್ಲ ನಾನು. ಹುಡುಗಿ ಕುತ್ತಿಗೆಗೆ ಎರಡೆಳೆ ಚೈನು, ನೆಕ್ಲೆಸ್ಸು, ಕಿವಿಗೆ ಓಲೆ, ಕೈಗೆ ಉಂಗುರ, ಇನ್ನು ಹುಡುಗನಿಗೆ ಸರ, ಕಡಗ, ಇದೆಲ್ಲ ಮಾಮೂಲು. ಇದರಿಂದ ಏನು ಪ್ರಯೋಜನ? ಮದುವೆಲಿ ಹಾಕೊಂಡು ಮೆರಿಬೇಕಷ್ಟೆ. ಇನ್ನು ಮಂಚ ಇಲ್ಲದಿದ್ರು ನೆಲದ ಮೇಲೆ ಮಲಗ್ತಾರೆ ಬಿಡಿ. ಅಲ್ಲ, ನೀವು ಏನು ಹೇಳ್ತಿದ್ದೀರಿ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು 5 ಲಕ್ಷ ಕ್ಯಾಶ್ ಕೊಟ್ಬಿಡಿ. ಅಲ್ಲ, ಮದುವೆಗೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದೀವಿ, ಅದಲ್ಲದೆ 5 ಲಕ್ಷನ? ಈಗಿನ ಕಾಲದಲ್ಲಿ 5 ಲಕ್ಷ ಅಂದ್ರೆ ಏನೇನೂ ಅಲ್ಲ. ಒಂದು ಮನೆ ಕಟ್ಟೋಕ್ಕಾಗಲ್ಲ, ಒಂದು ಒಳ್ಳೆ ಕಾರ್ ತಗೊಳಕ್ಕಾಗಲ್ಲ, ಲೀಸಿಗೆ ಒಂದು ಮನೆ ಹಾಕ್ಕೊಳ್ಳೋದಕ್ಕೂ ಆಗಲ್ಲ. ನಾವು ಯೋಚನೆ ಮಾಡೇ ಕೇಳ್ತಾ ಇದ್ದೀವಿ. ನಿಮ್ಮ ಮಗಳು ಅಷ್ಟು ವರ್ಷನ ಕೆಲಸ ಮಾಡ್ತಾ ಇದ್ದಾಳೆ. ನಿಮ್ಮ 2ನೇ ಮಗಳಿಗೆ ಖರ್ಚಿಲ್ಲದೆ ಮದುವೆ ಆಗೋಯ್ತು. ನೋಡಿ, ನಿಮ್ಗೆ ಯಾರೋ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಯಾಮಿನಿ ಹುಡುಗನ್ನ ಅವಳೇ ಹುಡ್ಕೊಂಡಿದ್ದು ನಿಜ, ಆದರೆ ನಾವೇ ನಿಂತು ಮದುವೆ ಮಾಡಿಕೊಟ್ವಿ. ಇರ್ಬೋದು. ನಾನು ಹೇಳೋದು ಇಷ್ಟೇ, ದೇವಿಯಾನಿಗೆ ಒಳ್ಳೆ ಗಂಡು ಸಿಕ್ಕಬೇಕು ಅಂತ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಯೋಚನೆ ಮಾಡಿ. ಈಗಲೂ ಅಷ್ಟೇ, ನನ್ನ ಮಗನ ಒಪ್ಸೋದಕ್ಕೆ ನನಗೆ ಸಾಕಾಗಿ ಹೋಯ್ತು. ನನ್ನ ಮಗನಿಗೂ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ದುಡ್ಡು ಬೇಕಲ್ವಾ? ಈಗಿನ ಕಾಲದಲ್ಲಿ ಬೇರೆಯವ್ರ ಕೈ ಕೆಳಗೆ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ. ಯೋಚನೆ ಮಾಡಿ, ನೀವು ದುಡ್ಡು ಕೊಟ್ಟರೆ ಸುಖವಾಗಿರೋದು ನಿಮ್ಮ ಮಗಳು, ನಿಮ್ಮ ಅಳಿಯ. ನಮ್ಮಿಂದ ಏನಾಗುತ್ತೋ ಅದು ಖಂಡಿತ ಮಾಡ್ತೀವಿ. ದುಡ್ಡು ತಾನೆ, ವ್ಯವಸ್ಥೆ ಮಾಡ್ತೀವಿ. ದುಡ್ಡು ಕೊಟ್ಟರೆ ನಮ್ಮ ಹುಡುಗಿ ನಿಮ್ಗೆ ಒಪ್ಕೆ ತಾನೆ? ಅಷ್ಟೇ. 5 ಲಕ್ಷ ರೂಪಾಯಿ ಕೊಟ್ಬಿಡಿ, ಎಲ್ಲ ಸರಾಗವಾಗಿ ಹೂವು ಎತ್ತಿದಾಗ ಆಗಿಬಿಡತ್ತೆ. ನಾನು ಇವತ್ತೇ ನಮ್ಮ ಪುರೋಹಿತರ ಹತ್ರ ಮಾತಾಡಿ ಒಳ್ಳೆ ದಿನ ಗೊತ್ತು ಮಾಡ್ತೀನಿ. ನಾನಿನ್ನು ಬರ್ತೀನಿ. ಆಗಾಗ ಬರ್ತಾ ಇರಿ. ಬರಲೇಬೇಕಲ್ಲ, ಸಂಬಂಧಿಕರು ಅಂತ ಅಂದಮೇಲೆ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಬರ್ತಾ ಇರ್ಬೇಕಲ್ಲ. ನಾನು ಬರ್ತೀನಿ. ಸೀನು, ಅಲ್ಲಿ ತನಕ ಬಿಟ್ಟು ಪಾಪ. ಬನ್ನಿ.